ಪ್ರಿಯ ವೀಕ್ಷಕರೇ, ಸ್ವಾದಿಷ್ಟವಾದ ಮಟನ್ ಸಾರು ಸವಿಯಲು ನನ್ನ ಡ್ರೀಮ್ ಫ್ಲೇವರ್ ಫ್ಯೂಷನ್ ಅಡುಗೆ ಮನೆಗೆ ಸ್ವಾಗತಿಸುತ್ತೇನೆ. ಬೇಕಾದ ಸಾಮಗ್ರಿಗಳು: ಅರ್ಧ kg ಎಳೆಯ ಮಟನ್, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ತೆಂಗಿನಕಾಯಿ, ಒಂದು ಹೆಚ್ಚಿದ ಟೊಮೆಟೊ. ಮಸಾಲೆ ಪುಡಿ ಮಾಡಲು ಧನಿಯಾ, ಒಣಮೆಣಸಿನಕಾಯಿ. ಗರಂ ಮಸಾಲೆಗೆ ಉರಿಗಡಲೆ, ಜೀರಿಗೆ, ಸೋಂಪು, ಮೆಣಸು, ಕಲ್ಲುವ್ವು, ಏಲಕ್ಕಿ, ಚಕ್ಕೆ, ಲವಂಗ. ಒಗ್ಗರಣೆಗೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು. ಮಾಡುವ ವಿಧಾನ: ಮೊದಲಿಗೆ ಒಲೆ ಹೊತ್ತಿಸಿ ಒಂದು ಕುಕ್ಕರಿಗೆ ಧನಿಯಾ, ಒಣಮೆಣಸಿನಕಾಯಿ ಮತ್ತು ಗರಂ ಮಸಾಲ ಸಾಮಗ್ರಿಗಳನ್ನು ಹಾಕಿ ಮಿತವಾದ ಉರಿಯಲ್ಲಿ ನಿಧಾನವಾಗಿ ಘಮ್ ಎನ್ನುವಂತೆ ಹಾಗೂ ಸ್ವಲ್ಪ ಬಣ್ಣ ಬದಲಾಗುವಂತೆ ಚೆನ್ನಾಗಿ ಹುರಿದುಕೊಂಡು ಒಂದು ಪ್ಲೇಟಿಗೆ ತಣ್ಣಗಾಗಲು ಹಾಕಿಕೊಳ್ಳಬೇಕು. ನಂತರ ಅದೇ ಕುಕ್ಕರಿಗೆ 2 ಟೇಬಲ್ ಚಮಚೆ ಅಡುಗೆ ಎಣ್ಣೆ ಹಾಕಿ ಅದು ಕಾದ ನಂತರ ಹೆಚ್ಚಿಟ್ಟಿರುವ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಹಾಕಿ ಮಿತವಾದ ಉರಿಯಲ್ಲಿ ಚೆನ್ನಾಗಿ ಹುರಿಯಬೇಕು. ಸ್ವಲ್ಪ ಬಣ್ಣ ಬದಲಾದ ನಂತರ ಅದಕ್ಕೆ ಹೆಚ್ಚಿಟ್ಟಿದ್ದ ಟೊಮೆಟೊವನ್ನು ಸೇರಿಸಿ ಸ್ವಲ್ಪ ಮೆತ್ತಗಾಗುವಂತೆ ಹುರಿಯಬೇಕು. ನಂತರ ಹುರಿದ ಮಿಶ್ರಣಕ್ಕೆ ತೆಂಗಿನಕಾಯಿಯನ್ನು ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡಿ ಹುರಿದು ಮತ್ತೊಂದು ತಟ್ಟೆಗೆ ಆರಲು ಇಡಬೇಕು. ಈಗ ಅದೇ ಕುಕ್ಕರಿಗೆ 1.5 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಒಂದು ಪಲಾವ್ ಎಲೆ ಹಾಕಿ ಎಣ್ಣೆ ಕಾದ ನಂತರ ಹೆಚ್ಚಿಟ್ಟಿದ್ದ ಈರುಳ್ಳಿ ಹಾಕಿ ಮಿತವಾದ ಉರಿಯಲ್ಲಿ ಬಣ್ಣ ಬದಲಾಗುವಂತೆ ಈರುಳ್ಳಿ ಒಂಬಣ್ಣಕ್ಕೆ ಬರುವಂತೆ ಹುರಿಯಬೇಕು. ನಂತರ ಅದಕ್ಕೆ ಶುಚಿಯಾಗಿ ತೊಳೆದಿಟ್ಟ ಮಟನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದರೊಟ್ಟಿಗೆ ಅರಿಶಿನ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ 3-4 ಬಾರಿ ಮಿಕ್ಸ್ ಮಾಡಿ ಮಾಂಸವನ್ನು ಸುಂಡಲು ಬಿಡಬೇಕು. ಈ ಸಮಯದಲ್ಲಿ ಮೊದಲೇ ಹುರಿದಿಟ್ಟಿದ್ದ ಮಸಾಲ ಸಾಮಗ್ರಿಗಳನ್ನು ಮಿಕ್ಸಿ ಜಾರಿಗೆ ಒಂದೊಂದಾಗಿ ಸೇರಿಸಿ ಪುಡಿ ತಯಾರಿಸಿಕೊಂಡು ಅದಕ್ಕೆ ಎಣ್ಣೆಯಲ್ಲಿ ಹುರಿದಿಟ್ಟಿದ್ದ ಸಾಮಗ್ರಿಗಳನ್ನು ಹಾಕಿ ನಯವಾಗಿ ನುಣುಪಾಗುವಂತೆ ಮಸಾಲೆಯನ್ನು ತಯಾರಿಸಿ ಬೇಯುತ್ತಿರುವ ಮಾಂಸಕ್ಕೆ ಹಾಕಿ ಮಿಕ್ಸ್ ಮಾಡಿ ನಂತರ ಸಾರು ಹದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ರುಚಿಯನ್ನು ಪರೀಕ್ಷಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಿ 4-5 ವಿಷಲ್ ಬರೆಸಬೇಕು. ವಿಷಲ್ ಆರಿದ ಮೇಲೆ ಕುಕ್ಕರಿನ ಮುಚ್ಚಳ ತೆಗೆದು ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿದರೆ ಸ್ವಾದಿಷ್ಟವಾದ ಮಟನ್ ಸಾರು ಮುದ್ದೆ, ಅನ್ನ, ಚಪಾತಿ, ದೋಸೆ, ಇಡ್ಲಿಯೊಂದಿಗೆ ಸವಿಯಲು ಸಿದ್ಧ.